ನಾವಿವತ್ತು ಕುಟುಂಬ ಸಮೇತರಾಗಿ ಫಂಕ್ಷನಿಗೆ ಹೋಗಿದ್ವಿ. ನನ್ಗಂತೂ ಫಂಕ್ಷನಿಗೆ ಹೋದಾಗ ಎಷ್ಟು ಬೇಗ ಹೋಗಿ ಊಟಕ್ಕೆ ಕೂತ್ಕೋತೀನೋ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂದ್ರೆ ನನಗೆ ಫಂಕ್ಷನ್ ಊಟ ಅಂದ್ರೆ ತುಂಬಾನೇ ಇಷ್ಟ. ಹಾಗೆ ನಿಮ್ಗೆಲ್ಲ ಫಂಕ್ಷನ್ ಅಲ್ಲಿ ಯಾವ ತಿಂಡಿ ತುಂಬಾ ಇಷ್ಟ ಆಗತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಮುಂಚೆ ಎಲ್ಲ ಫಂಕ್ಷನಿಗೆ ಹೋದಾಗ ಅಲ್ಲಿ ಊಟದಲ್ಲಿ ಯಾವ್ದಾದ್ರು ಐಟಮ್ಸ್ ಇಷ್ಟ ಆದ್ರೆ ಅದನ್ನ ಕೇಳಿ ಹಾಕಿಸ್ಕೊಳಕ್ಕೆ ತುಂಬಾನೇ ಮುಜುಗರ ಪಡ್ಕೋತಾ ಇದ್ದೆ. ಆದ್ರೆ ಈಗ ಆಗಲ್ಲ. ಏನೇ ಇಷ್ಟ ಆದ್ರೂ ಅಲ್ಲೇ ಕೇಳಿ ಹಾಕಿಸ್ಕೊಬಿಡ್ತೀನಿ. ನನ್ನ ಹೆಂಡತಿ ಈ ಥರ ತಿನ್ನೋದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಎಲೆನಲ್ಲಿ ಏನೇ ಹಾಕಿಸ್ಕೊಂಡ್ರೂ ಕೂಡ ಸ್ವಲ್ಪನೂ ಕೂಡ ವೇಸ್ಟ್ ಮಾಡೋದಿಲ್ಲ. ಎಲ್ಲನೂ ಕೂಡ ತಿಂದು ಮುಗಿಸ್ತಾಳೆ. ಮತ್ತು ಹೊಟ್ಟೆ ಕಿಚ್ಚುಳ ಮೇಲೆ ಏನಂದರೆ ಎಷ್ಟೇ ತಿಂದ್ರೂ ಕೂಡ ದಪ್ಪನೇ ಆಗೋದಿಲ್ಲ. ಅದೇ ಸೈಜ್ನ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾಳೆ. ಇನ್ನೊಂದೇನೆಂದರೆ ನಾವು ಯಾವುದೇ ಫಂಕ್ಷನಿಗೆ ಹೋದರೂ ನಮ್ಮ ಮುಂದೆ ಎಷ್ಟೇ ಜನ ಕೂತಿದ್ರೂ ಕೂಡ ನನ್ನ ಹೆಂಡತಿ ನನಗೆ ಊಟನ ಮಾಡಿಸೋದಕ್ಕೆ ಬರ್ತಾಳೆ. ಅಂದರೆ ಕೈ ತುತ್ತು ಕೊಡೋದಕ್ಕೆ ಬರ್ತಾಳೆ. ಆ ಮೂಮೆಂಟ್ ಅಂತೂ ನನಗೆ ತುಂಬಾ ಖುಷಿ ಆಗುತ್ತೆ. ನೋಡಿ ನಮ್ಮ ಅಮ್ಮನೂ ಖುಷಿ ಪಡ್ತಾ ಇದ್ದಾರೆ ಎಂದ್ಗಳೇ ನೋಡ್ತಾ. ಬದುಕು ನಮಗೆ ಅಳುವುದಕ್ಕೆ 100 ಕಾರಣನ ಒದಗಿಸಬಹುದು, ಆದರೆ ಅದನ್ನ ಮೀರಿ ನಗುವುದಕ್ಕೆ ಸಾವಿರಾರು ಕಾರಣಗಳಿವೆ ಎಂಬುದನ್ನು ತೋರಿಸುವುದೇ ನಿಜವಾದ ಸಾಮರ್ಥ್ಯ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿ ಖುಷಿಯಾಗಿ ಇರಿ.